ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜಾಪ್ರಭುತ್ವದ ಹಬ್ಬ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಕೊಡಗು ಜಿಲ್ಲೆಯಲ್ಲಿ ಕೂಡ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಥೀಮ್ ಬೇಸ್ಡ್ ಆಧಾರದ ಮೇಲೆ ಸಾಕಷ್ಟು ಮತಗಟ್ಟೆಗಳನ್ನ ಮಾಡುವ ಮೂಲಕ ಮತದಾರನ ಸೆಳೆಯಲು ಕೊಡಗು ಜಿಲ್ಲಾಡಳಿತ ಸಿದ್ಧವಾಗಿರ್ತಕ್ಕಂಥ ಸದ್ಯ ಅಂಥದೇ ಒಂದು ಥೀಮ್ ಬೇಸ್ಡ್ ಮತಗಟ್ಟೆಯ ಮುಂಭಾಗದಲ್ಲಿ ನೋಡ್ತಾ ಇರಬಹುದು. ಇದು ಕೊಡಗು ಜಿಲ್ಲೆ ಮಡಿಕೇರಿಯ ಹಿಲ್ ರಸ್ತೆ ಇರತಕ್ಕಂತಹ ಎವಿ ಶಾಲೆಯ ಚಿತ್ರಣ. ಅಂದ್ರೆ ಥೀಮ್ ಬೇಸ್ಡ್ ಒಂದು ಮತಗಟ್ಟೆಯನ್ನ ಮಾಡುವ ಮೂಲಕ ಮತದಾರರನ್ನ ಸೆಳೆಯಲು ಇದೀಗ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಕಾಫಿ ಮತಗಟ್ಟೆ ಈ ಒಂದು ಭಾಗದಲ್ಲಿ ಮಾಡಿರ್ತಕ್ಕಂಥ ಅಂದ್ರೆ ಕೊಡಗು ಜಿಲ್ಲೆ ಕಾಫಿಗೆ ಫೇಮಸ್ ಆಗಿರೋದ್ರಿಂದ ಈ ರೀತಿಯ ಒಂದು ಥೀಮ್ ಬೇಸ್ಡ್ ಮತಗಟ್ಟೆಯನ್ನ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರಬಹುದು. ಕಾಫಿ ಎಲೆಗಳೇನಿದೆ ಆ ಒಂದು ಪೇಂಟಿಂಗ್ ಅಂದ್ರೆ ಈ ಶಾಲೆ ಏನಿದೆ ಸಂಪೂರ್ಣವಾಗಿ ಈ ಶಾಲೆಯನ್ನ ಒಂದು ಕಾಫಿ ಏನಿದೆ ಕಾಫಿ ಗಿಡಗಳಾಗಿರ್ಬೋದು, ಕಾಫಿ ಕೊಯ್ಯುವಂತ ಚಿತ್ರಗಳಾಗಿರ್ಬೋದು, ಇದೆಲ್ಲವನ್ನ ಈ ಒಂದು ಗೋಡೆಗಳ ಮೇಲೆ ಬರೆದಿರ್ತಕ್ಕಂಥದ್ದು. ನನ್ನ ಮತ ನನ್ನ ಹಕ್ಕು, ಮತದಾನ ಮಾಡುವುದು ನಮ್ಮ ಹಕ್ಕು, ಈ ತರ ಅಂದ್ರೆ ಸಂದೇಶವನ್ನ ಸಾರುವಂತಹ ಸಾಕಷ್ಟು ಏನು ಲೈನ್ಗಳು ಈ ಒಂದು ಗೋಡೆಗಳ ಮೇಲೆ ಇರ್ತಕ್ಕಂಥದ್ದು. ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಒಂದು ಕಾಫಿ ಬೆಳೆಯನ್ನ ಬೆಳೆಯಲಾಗ್ತದೆ. ಈ ಒಂದು ಆಧಾರದ ಮೇಲೆ ಈ ಒಂದು ಥೀಮನ್ನ ಇಟ್ಕೊಂಡು 214 ಮತಗಟ್ಟೆಯಲ್ಲಿ ಈ ರೀತಿಯ ಒಂದು ಥೀಮ್ ಬೇಸ್ ಅನ್ನ ಮಾಡಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಥೀಮ್ ಬೇಸ್ ಅನ್ನ ಮಾಡಿದ್ರೆ, ಜೊತೆಗೆ ಬೇರೆ ಅಂದ್ರೆ ಕುಶಾಲನಗರ ಆಗಿರ್ಬೋದು, ಹಾಗೇನೆ ಹಳ್ಳಿಗಳಾಗಿರ್ಬೋದು, ಹಾಡಿಗಳಾಗಿರ್ಬೋದು, ಇವುಗಳಲ್ಲಿ ಆ ತರದ ಒಂದು ಚಿತ್ರಣದ ಒಂದು ಥೀಮ್ ಬೇಸ್ಡ್ ಮತಗಟ್ಟೆಯನ್ನ ಮಾಡಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 500ಕ್ಕೂ ಹೆಚ್ಚು ಮತಗಟ್ಟೆಗಳು ಇರೋ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಒಂದೊಂದು ಅಂದ್ರೆ ಸಾಮಾನ್ಯವಾಗಿರೋ ಮತಗಟ್ಟೆಗಳು ಯಾವುದೇ ರೀತಿ ಇರೋದಿಲ್ಲ. ಆದ್ರೆ ಥೀಮ್ ಬೇಸ್ಡ್ ಆಗಿರ್ಬೋದು ಮತ್ತು ಒಂದಷ್ಟು ಮತಗಟ್ಟೆಗಳಿಗೆ ಈ ರೀತಿಯ ಒಂದು ಚಿತ್ರಣವನ್ನು ಕಂಡು ಬಂದಿರುವಂತದ್ದು. ಮತ್ತು ಕೊಡಗು ಜಿಲ್ಲೆಯಲ್ಲಿ ಈ ಎಲ್ಲ ಶಾಂತಿಯುತವಾಗಿ ಮತದಾನ ಮಾಡಲು ಕೂಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ. ಯಾವುದೇ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಆಗಿರ್ಬೋದು, ಜೊತೆಗೆ ಏನು ನಕ್ಸಲ್ ಪೀಡಿತ ಬೂತ್ಗಳಿದೆ ಅವುಗಳು ಕೂಡ ಕಟ್ಟೆಚ್ಚರನ ವಹಿಸಿರುವಂತದ್ದು. ಕೊಡಗು ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಲು ಇದೀಗ ಸದ್ಯ ಕೊಡಗು ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ ಮಾರ್, ವಿಸ್ತಾರ ನ್ಯೂಸ್, ಕೊಡಗು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜಾಪ್ರಭುತ್ವದ ಹಬ್ಬ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಕೊಡಗು ಜಿಲ್ಲೆಯಲ್ಲಿ ಕೂಡ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಥೀಮ್ ಬೇಸ್ಡ್ ಆಧಾರದ ಮೇಲೆ ಸಾಕಷ್ಟು ಮತಗಟ್ಟೆಗಳನ್ನ ಮಾಡುವ ಮೂಲಕ ಮತದಾರನ ಸೆಳೆಯಲು ಕೊಡಗು ಜಿಲ್ಲಾಡಳಿತ ಸಿದ್ಧವಾಗಿರ್ತಕ್ಕಂಥ ಸದ್ಯ ಅಂಥದೇ ಒಂದು ಥೀಮ್ ಬೇಸ್ಡ್ ಮತಗಟ್ಟೆಯ ಮುಂಭಾಗದಲ್ಲಿ ನೋಡ್ತಾ ಇರಬಹುದು. ಇದು ಕೊಡಗು ಜಿಲ್ಲೆ ಮಡಿಕೇರಿಯ ಹಿಲ್ ರಸ್ತೆ ಇರತಕ್ಕಂತಹ ಎವಿ ಶಾಲೆಯ ಚಿತ್ರಣ. ಅಂದ್ರೆ ಥೀಮ್ ಬೇಸ್ಡ್ ಒಂದು ಮತಗಟ್ಟೆಯನ್ನ ಮಾಡುವ ಮೂಲಕ ಮತದಾರರನ್ನ ಸೆಳೆಯಲು ಇದೀಗ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಏನು ಕಾಫಿ ಮತಗಟ್ಟೆಯನ್ನ ಈ ಒಂದು ಭಾಗದಲ್ಲಿ ಮಾಡಿರ್ತಕ್ಕಂಥ ಅಂದ್ರೆ ಕೊಡಗು ಜಿಲ್ಲೆ ಕಾಫಿಗೆ ಫೇಮಸ್ ಆಗಿರೋದ್ರಿಂದ ಈ ರೀತಿಯ ಒಂದು ಥೀಮ್ ಬೇಸ್ಡ್ ಮತಗಟ್ಟೆಯನ್ನ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರಬಹುದು. ಕಾಫಿ ಎಲೆಗಳೇನಿದೆ ಆ ಒಂದು ಪೇಂಟಿಂಗ್ ಅಂದ್ರೆ ಈ ಶಾಲೆ ಏನಿದೆ ಸಂಪೂರ್ಣವಾಗಿ ಈ ಶಾಲೆಯನ್ನ ಒಂದು ಕಾಫಿ ಏನಿದೆ ಕಾಫಿ ಗಿಡಗಳಾಗಿರ್ಬೋದು, ಕಾಫಿ ಕೊಯ್ಯುವಂತ ಚಿತ್ರಗಳಾಗಿರ್ಬೋದು, ಇದೆಲ್ಲವನ್ನ ಈ ಒಂದು ಗೋಡೆಗಳ ಮೇಲೆ ಬರೆದಿರ್ತಕ್ಕಂಥದ್ದು. ನನ್ನ ಮತ ನನ್ನ ಹಕ್ಕು, ಮತದಾನ ಮಾಡುವುದು ನಮ್ಮ ಹಕ್ಕು, ಈ ತರ ಅಂದ್ರೆ ಸಂದೇಶವನ್ನ ಸಾರುವಂತಹ ಸಾಕಷ್ಟು ಏನು ಲೈನ್ಗಳು ಈ ಒಂದು ಗೋಡೆಗಳ ಮೇಲೆ ಇರ್ತಕ್ಕಂಥದ್ದು. ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಒಂದು ಕಾಫಿ ಬೆಳೆಯನ್ನ ಬೆಳೆಯಲಾಗ್ತದೆ. ಈ ಒಂದು ಆಧಾರದ ಮೇಲೆ ಈ ಒಂದು ಥೀಮನ್ನ ಇಟ್ಕೊಂಡು 214 ಮತಗಟ್ಟೆಯಲ್ಲಿ ಈ ರೀತಿಯ ಒಂದು ಥೀಮ್ ಬೇಸ್ ಅನ್ನ ಮಾಡಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಈ ರೀತಿಯ ಒಂದು ಥೀಮ್ ಬೇಸ್ ಅನ್ನ ಮಾಡಿದ್ರೆ, ಜೊತೆಗೆ ಬೇರೆ ಅಂದ್ರೆ ಕುಶಾಲನಗರ ಆಗಿರ್ಬೋದು, ಹಾಗೇನೆ ಹಳ್ಳಿಗಳಾಗಿರ್ಬೋದು, ಹಾಡಿಗಳಾಗಿರ್ಬೋದು, ಇವುಗಳಲ್ಲಿ ಆ ತರದ ಒಂದು ಚಿತ್ರಣದ ಒಂದು ಥೀಮ್ ಬೇಸ್ಡ್ ಮತಗಟ್ಟೆಯನ್ನ ಮಾಡಿರ್ತಕ್ಕಂಥದ್ದು. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 500ಕ್ಕೂ ಹೆಚ್ಚು ಮತಗಟ್ಟೆಗಳು ಇರೋ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಒಂದೊಂದು ಅಂದ್ರೆ ಸಾಮಾನ್ಯವಾಗಿರೋ ಮತಗಟ್ಟೆಗಳು ಯಾವುದೇ ರೀತಿ ಇರೋದಿಲ್ಲ. ಆದ್ರೆ ಥೀಮ್ ಬೇಸ್ಡ್ ಆಗಿರ್ಬೋದು ಮತ್ತು ಒಂದಷ್ಟು ಮತಗಟ್ಟೆಗಳಿಗೆ ಈ ರೀತಿಯ ಒಂದು ಚಿತ್ರಣವನ್ನು ಕಂಡು ಬಂದಿರುವಂತದ್ದು. ಮತ್ತು ಕೊಡಗು ಜಿಲ್ಲೆಯಲ್ಲಿ ಈ ಎಲ್ಲ ಶಾಂತಿಯುತವಾಗಿ ಮತದಾನ ಮಾಡಲು ಕೂಡ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ. ಯಾವುದೇ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಆಗಿರ್ಬೋದು, ಜೊತೆಗೆ ಏನು ನಕ್ಸಲ್ ಪೀಡಿತ ಬೂತ್ಗಳಿದೆ ಅವುಗಳು ಕೂಡ ಕಟ್ಟೆಚ್ಚರನ ವಹಿಸಿರುವಂತದ್ದು. ಕೊಡಗು ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೆಯಲು ಇದೀಗ ಸದ್ಯ ಕೊಡಗು ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ ಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.